70 ಕ್ಷೇತ್ರಗಳು. ಆದ್ರೆ ಕುರುಗೋಡಿಗೊಂದು MLA ಆಗಬಹುದು, ಇಲ್ಲಿದ್ರೆ ಕಂಪ್ಲಿ ಕೂಡ ಒಂದು MLA ಆಗಬಹುದು. 70 ಕ್ಷೇತ್ರಗಳು ಒಂದು ಹೊಸವಾಗ್ತಾವ. ಈ 70 ಕ್ಷೇತ್ರಗಳು ಹೊಸವಾಗೋದ್ರ ಜೊತೆಲಿ 33% ಹೆಣ್ಮಕ್ಳು, 33% ಪುರುಷರು ಬೇರೆ ಅಲ್ಲ, ಮಹಿಳೆಯರು ಬೇರೆ ಅಲ್ಲ ಅಂತೇಳಿ 33% ಹೆಣ್ಮಕ್ಳಿಗೆ, 33%. ಆ ಹೆಣ್ಮಕ್ಳು ಕೂಡ 33% ಅಂದ್ರೆ ಆ 33% 2 ಕ್ಷೇತ್ರಗಳು ಕಲಿತು ಒಂದು ಹೆಣ್ಮಗಳು ಆಗ್ತಾಳೆ ಗೊತ್ತಾಗಿ. ಇವಾಗ ಸತೀಶ್ ಅಣ್ಣ 5 ಕ್ಷೇತ್ರಗಳು ಸೇರಿ 8 ಕ್ಷೇತ್ರಗಳು ಸೇರಿ ಒಬ್ಬ MLA ಹೆಂಗಾಗಿದ್ದಾರೆ. ನಾಳೆ ಹೆಣ್ಮಕ್ಳು ಕೂಡ ಆ 33% 2 MLAಗೆ ಒಬ್ಬ ಹೆಣ್ಮಗಳು MLA ಆಗ್ತಾರೆ. ಅಂದ್ರೆ 2 ಕ್ಷೇತ್ರ ಸೇರಿ ಆಕೆ MLA ಆಗ್ತಾಳೆ. ಅಂದ್ರೆ 2 MLA ಇರ್ತಾಳ, ಆ ಸಂಬಂಧ 2 ಕ್ಷೇತ್ರಕ್ಕೆ ಆಗ್ತಾಳ ಆಕೆ. ಈ ಉದಾಹರಣೆ ಕಂಪ್ಲಿ ಕುರುಗೋಡು ಬೇರೆ ಬೇರೆ MLA ಇದ್ರೆ ಆಕೆ ಕುರುಗೋಡು MLA ಆಕೆ, ಈ ಕಂಪ್ಲಿ ಕೂಡ ಆಕೆ MLA. MLC ಸಾಹೇಬ್ 8 ವಿಧಾನಸಭಾ ಕ್ಷೇತ್ರಗಳು ಯಾಕೆ ಯಾವ ರೀತಿ MLA ಸಾಹೇಬ್ ಇದ್ದಾರ ಆ ರೀತಿ 2 ಕ್ಷೇತ್ರಕ್ಕೆ ಸೇರಿ ಮತ್ತೆ ಹಂಗ ಆಗ್ಬೇಕನ್ನೋದು ನಡೀತಾ ಇದೆ. ಇವತ್ತು ದೇಶ ಆರ್ಥಿಕ ವ್ಯವಸ್ಥೆ ಜೊತೆಲಿ ಹೆಣ್ಮಕ್ಳ ಕೇಳಿದ್ರು ಕಂಪ್ಲಿಮೆಂಟ್ ಸ್ಯಾಂಕ್ಷನ್ ಮಾಡಿದೆ ಅಂದ್ರೆ ಅವ್ರೆಲ್ಲ ಸುಳ್ಳು ಹೇಳ್ತಾರ ಅಂತ ಹೇಳಿದ್ರು. ಆಂಧ್ರಗಳು ಪರಲ್ಲ, ಜೀವ ಕಾಪಿ ಕೊಟ್ರಂದ್ರೆ ಜೀವ ಕಾಪಿ ಕೊಟ್ಟಿವಿ, ಸರ್ಕಾರದಲ್ಲಿ ಜೀವ ಕಾಪಿ ಕೊಟ್ಟಿವಿ. ಇವತ್ತುವರೆಗಾಗಿದ್ದ ಆ ಜೀವ ಕಾಪಿಗೆ ಏನು ಕೊಡ್ಲಿಕ್ಕೆ ಆ ಸ್ಕೀಮ್ ಇಲ್ಲ. ಮೊನ್ನೆ ನಮ್ಮ ಪುರಸಭೆ ಸದಸ್ಯರು ನಾವು ಹೊತ್ಕೊಂಡೋಗ್ಬಿಟ್ರು, ರೊಕ್ಕದಿಂದ ಖರೀದಿ ಮಾಡ್ಕೊಂಡು ಬಲವಂತವಾಗಿ ನಮ್ಮನ್ನ ವಾಮಮಾರ್ಗದಿಂದ ನಮ್ಮ ಅಧ್ಯಕ್ಷನ ಇಳಿಸ್ಬಿಟ್ರು. ಏನ್ ಇಷ್ಟ ಅನ್ಯಾಯ, ಯಾರು ಕೇಳೋರಿಲ್ಲ. ಅವರು ಅಣ್ಣವ್ರಿಗೆ ಬಂದು ನನ್ನ ಹತ್ರ ಕೇಳ್ಕೊಂಡ್ರು. ಅವತ್ತು ಲಗ್ನಕ್ಕೆ ಬಂದಿದ್ದೆ, ಬ್ರಹ್ಮಯ್ಯರು ನಾವೆಲ್ಲರೂ ಕೂಡ ಕೂತಿದ್ವಿ, ನಾವೆಲ್ಲ ನಗರ ನಮ್ಮ ಪುರಸಭೆ ಸದಸ್ಯರು ಮಾತಾಡಿದ್ರು. ಏನ್ ಮಾಡೋದು ಅಂದ್ರೆ ಏನ್ ಮಾಡಕ್ಕಾಗುತ್ತೆ ನೋಡ್ರಿ. ಅವ್ರಿಗೆ ಅಧಿಕಾರ ಇದೆ, ದರ್ಪ ಇದೆ, ರೊಕ್ಕ ಇದೆ, ಹಣಬಲ ಇದೆ, ತೋಳಬಲ ಇದೆ, ಎಲ್ಲ ಇದೆ. ನಮ್ಮ ಸದಸ್ಯರು ನಮ್ಮ ಸದಸ್ಯ ನಮ್ಮ ಪಾರ್ಟಿಯಿಂದ ಗೆದ್ದಂತ, ಕಮಲದ ಮೇಲೆ ಗೆದ್ದಂತ ತೋಡೋದು. ಇವತ್ತು ದೊಡ್ಡದಾಗಿ ಬೋರ್ಡ್ ಹಾಕಿ ನಮ್ಮ ಅಧ್ಯಕ್ಷರಿಗೆ ಅಭಿನಂದನೆಗಳು ಕೊಟ್ಟಾರ. ನಿಮಗೆ ದಮ್ಮು ತಾಕತ್ತಿದ್ರೆ ನೀವು ಚಂದ್ರ ಮಧ್ಯೆ ಬಂದು ಗೆಲ್ಲಿಬೇಕು, ವಾಮ ಮಾರ್ಗ ಬಿಟ್ಟು ನೇರವಾಗಿ ಬಂದು ಗೆದ್ದು ಡೆಮಾಕ್ರಟಿಕ್ ಕಂಟ್ರಿಯಲ್ಲಿ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ ನಂತರ ಇವತ್ತು ನಾವು ಗೆದ್ರೆ, ಇವತ್ತು ಗೆದ್ದ ನಂತರ ಅವ್ರು ಹೊತ್ಕೊಂಡೋಗಿ ಇವರು ಅಧ್ಯಕ್ಷನ ಮಾಡ್ತಾರಂದ್ರೆ ಇದೆ ಅಂತ ನ್ಯಾಯ? ಇವೆಲ್ಲ ಕೂಡ ಮೋಸಗಳಾಗಂತ ಟೈಮಲ್ಲಿ ನಾವು ಕಣ್ಮುಚ್ಕೊಂಡು ಕುಂತ ಏನಾಗೋದಿಲ್ಲ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಇವತ್ತು ನೂತನವಾಗಿ ಇಬ್ಬರು ಅಧ್ಯಕ್ಷ ಮಾಡಿದರೆ ಅವ್ರ ಜೊತೆಲಿ ಕೆಲಸ ಮಾಡೋಣ, ಮುಂದೆ ಪಾರ್ಟಿ ಸಂಘಟನೆ ಮಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.